ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆದ್ಯ ನಿಧಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇದು ಗುರುವಾರ ಮತ್ತು ಶುಕ್ರವಾರದ ಬ್ಲಾಗ್ ಆಗಿದೆ. ನಾನು ಉಳ್ಳಿ ಮೊಳಕೆ ಕಾಳು ಸಾಂಬಾರು ಮಾಡೋದು ವಿಧಾನ ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ನನ್ನ ಮಗಳು ಅಡುಗೆಗೆ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಮಾಡಿಕೊಡ್ತಾ ಇದ್ಲು. ಇಲ್ಲಿ ಒಂದು ಪಾತ್ರೆಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಮೊಳಕೆ ಕಟ್ಟಿರುವಂಥ ಹಸಿರು ಕಾಳು, ಹುರುಳಿಕಾಳು ಮತ್ತು ಕಡಲೆಕಾಳು ಮೂರನ್ನು ನಾನು ಮೊಳಕೆ ಕಟ್ಕೊಂಡಿದ್ದೀನಿ. ನೋಡಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಒಂದು ಅರ್ಧ ಸ್ಪೂನಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕ್ಕೊಂಡು. ಮಸಾಲ ಖಾರಕ್ಕೆ ಬೇಕಾಗುವಂಥ ಪದಾರ್ಥಗಳು: ಈರುಳ್ಳಿ 1-2, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಚಕ್ಕೆ ಲವಂಗ ಪೌಡರು, ಮನೇಲೇ ಮಾಡಿಟ್ಕೊಂಡಿರುವಂಥ ಖಾರದ ಪುಡಿ ಎಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡಿ. 4 ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ, ಪರ್ಪಲ್ ಕಲರ್ದು. ಆಮೇಲೆ 1-2 ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಕಟ್ ಮಾಡಿಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ಮೊಳಕೆ ಕಾಳು ಪ್ರೋಟೀನು, ವಿಟಮಿನು, ಮಕ್ಕಳಿಗೆ ಬುದ್ಧಿಶಕ್ತಿ, ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ವೆಯ್ಟ್ ಗೇನ್ ಮಾಡೋರಿಗೆ ಎಲ್ಲದಕ್ಕೂ ಸೂಕ್ತವಾಗಿರುತ್ತೆ. ಹಸಿರು ಕಾಳು ಮೊಳಕೆ ಕಾಳು ಕಟ್ಟಿನೂ ಸಾಂಬಾರು ಮಾಡ್ತಾರೆ. ಅದೇ ಸೇಮ್ ಪ್ರೊಸೀಜರ್. ಇದು ಹೇಗೆ ಮಾಡ್ತೀವಿ ಅದನ್ನು ಇದೇ ಥರನೇ ಮಾಡೋದು. ನೋಡಿ, ಇವಾಗ ರುಬ್ಬಿರುವಂಥ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಖಾರ ಹಾಕ್ಕೊಂಡು ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಇಲ್ಲಿ ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ ಹಾಕ್ಕೊಂಡು ಖಾರನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಯಾರು ನಮ್ಮ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೋಡಿ, ರುಬ್ಬಿರುವಂಥ ಕಾಯಿನೂ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ಅಳತೆಗೆ ನೀರು ಸೇರಿಸ್ಕೊಂಡು ಒಂದು 5-10 ನಿಮಿಷ ಕುದಿಸ್ಕೊಂಡ್ರೆ ಈ ಥರ ಸಾಂಬಾರು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಈ ಸಾಂಬಾರು ಜೊತೆಗೆ ಚಪಾತಿ, ಅನ್ನ, ಮುದ್ದೆ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಮ್ಮೆ ನೀವು ಒಂದು ಸಾರಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ. ನನ್ನ ಮಗಳು ಸ್ಕೂಲಿಂದ ಬಂದಳು. ನಾನು ರಂಗೋಲಿ ಹಾಕ್ತೀನಿ ಅಂತ ರಂಗೋಲಿ ಹಾಕ್ತಾಯಿದ್ದಾಳೆ. ನಾವು ಸಾಂಪ್ರದಾಯಿಕವಾಗಿ ಮನೆ ಮುಂದೆ ರಂಗೋಲಿ ಹಾಕೋದನ್ನು ರೂಢಿ ಮಾಡ್ಕೊಂಡಿದ್ದೀವಿ. ಆ ಅಭ್ಯಾಸನ ನನ್ನ ಮಗಳಿಗೂ ನಾನು ಕಲಿಸಿದ್ದೀನಿ. ಇದೇ ಥರ ಎಲ್ಲ ಹೆಣ್ಮಕ್ಳು ರಂಗೋಲಿ ಬಿಡಿಸೋದನ್ನು ಕಲಿತ್ಕೊಂಡು ರಂಗೋಲಿ ಬಿಟ್ಟರೆ ಸಾಂಪ್ರದಾಯಿಕವಾಗಿ ಉಳ್ಕೊಳ್ಳುತ್ತೆ. ನಮ್ಮ ಮನೆಗೆ ಕಾಮಾಕ್ಷಿ ದೀಪ ತೊಗೊಂಡು ಬಂದಿದ್ದೀನಿ. ಅದು ತುಂಬ ವರ್ಷಗಳಿಂದ ಕಾಮಾಕ್ಷಿ ದೀಪ ತೊಗೊಂಡು ಬಂದು ಹಚ್ಚಬೇಕು ಅಂತ ಆಸೆ ಇತ್ತು. ಅದು ಈಗ ನೆರವೇರಿದೆ. ನೋಡಿ ಕಾಮಾಕ್ಷಿ ದೀಪ ಹೇಗಿದೆ ಅಂತ. ಈ ದೀಪನ ಮಂಗಳವಾರ, ಶುಕ್ರವಾರ ಹಚ್ಚಿ ಪೂಜೆ ಮಾಡ್ತೀನಿ. ಪೂಜೆ ಮುಖಾಂತರ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.